ಇಲ್ವಲ್ಲ ಇಲ್ಲಿ? ನಾನೇ ಇಲ್ವಲ್ಲ ಇಲ್ಲಿ? ನೀವೇ ಕೇಳಿಸ್ಕೊಂಡ್ರಲ್ಲ ಗಿಲ್ಲಿ ಅವರು ನಾನೇ ಇಲ್ವಲ್ಲ ಇಲ್ಲಿ ಅಂತ ಒಬ್ಬ ಅಭಿಮಾನಿಗೆ ಕೇಳ್ತಾ ಇದ್ದಾರೆ. ಹೌದು ಬಂಧುಗಳೇ, ಯಾವುದೇ ಕಾರ್ಯಕ್ರಮದಲ್ಲೋದ್ರೂ ಕೂಡ ಗಿಲ್ಲಿ ಸಖತ್ ರಾಕ್ ಆಗಿರ್ತಿದ್ರು. ಯಾವಾಗಲೂ ಕೂಡ ಜನರನ್ನ ಮನರಂಜಿಸ್ತಾ ಇದ್ರು. ಕಾವ್ಯ ಇದ್ರು ಕೂಡ ಸ್ವಲ್ಪ ಗಿಲ್ಲಿ ಡಾಮಿನೆಂಟ್ ಆಗಿ ಕಾಣ್ತಾ ಇದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಕಾವ್ಯ ಅವರು ಡಾಮಿನೆಂಟ್ ಆಗಿದ್ದರೆ, ರಾಕ್ ಆಗಿದ್ರೆ ಏನು ವಿಷಯ ಅಂತ ನೋಡೋಣ ಬನ್ನಿ ಬಂಧುಗಳ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜೋಡಿ ಕಾವ್ಯ ಮತ್ತು ಗಿಲ್ಲಿ. ಇಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ. ಆದರೆ ಇಲ್ಲಿ ಒಂದು ವಿಶಿಷ್ಟವಾದ ವಿಷಯವನ್ನ ಹೇಳ ಹೊರಟಿದ್ದೇನೆ. ಇದನ್ನ ಮೊದಲೇ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೇನೆ ಬಂಧುಗಳೇ. ಯಾವಾಗಲೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಗಿಲ್ಲಿ ನಟರವರು ಸ್ವಲ್ಪ ಜೋರೇನೆ. ಅವರು ಯಾವಾಗಲೂ ಡಾಮಿನೆಂಟ್ ಆಗಿ ಕಾಣಿಸ್ತಾರೆ. ಎಲ್ರ ಜೊತೆ ಬೋಲ್ಡ್ ಆಗಿ ಮಾತಾಡ್ತಾರೆ, ಎಲ್ರ ಜೊತೆ ಬೋಲ್ಡ್ ಆಗಿ ವಿಚಾರವನ್ನ ಮಾಡ್ತಾರೆ. ಅದು ನಿಜ. ಏನಪ್ಪ ಈಗ ವಿಷಯಕ್ಕೆ ಬಾರಯ್ಯ ಅಂತ ಅಂತಿದ್ದೀರಾ? ಖಂಡಿತ ಅದ್ರ ಬಗ್ಗೆ ನಾನು ವಿಶೇಷವಾಗಿ ಹೇಳ್ತೀನಿ. ಗಿಲ್ಲಿ ಅವರಿಗೆ ಮತ್ತು ಕಾವ್ಯ ಅವರಿಗೆ ಅನೇಕ ಅಭಿಮಾನಿಗಳು ಅನೇಕ ವಿಶಿಷ್ಟ ಗಿಫ್ಟ್ಗಳನ್ನು ಕೊಡ್ತಾ ಇರ್ತಾರೆ, ಅದನ್ನು ಅವರು ಪಡ್ಕೊಳ್ತಾ ಇರ್ತಾರೆ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಡೆದಂತಹ ವಿಷಯನೇ ಬೇರೆ ಇದೆ. ಮೊನ್ನೆ ನಡೆದ ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟರಾಜ್ ಅವರು ಮತ್ತು ಕಾವ್ಯ ಅವರ ಅಭಿಮಾನಿಯೊಬ್ಬ ತಾನು ಬರೆದಂತಹ ಒಂದು ಫೋಟೋ ಫ್ರೇಮ್ ಒಂದನ್ನು ಗಿಲ್ಲಿ ಅವರಿಗೆ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಕಾವ್ಯ ಅವರಿಗೂ ಕೂಡ ಫೋಟೋ ಫ್ರೇಮ್ ಅನ್ನ ಕೊಡ್ತಾರೆ. ಆದರೆ ಗಿಲ್ಲಿ ಅವರ ಕೈಯಲ್ಲಿದ್ದ ಫೋಟೋ ಫ್ರೇಮ್ ಬಹು ದೊಡ್ಡದಾಗಿರುತ್ತೆ, ಹಾಗೆ ಕಾವ್ಯ ಅವರ ಕೈಯಲ್ಲಿದ್ದುದು ಚಿಕ್ಕದಾಗಿರುತ್ತೆ. ಗಿಲ್ಲಿ ಅವರು ಅಭಿಮಾನಿಯ ಆಸೆಯಂತೆ ಆ ಫೋಟೋ ಫ್ರೇಮ್ ಅನ್ನ ಓಪನ್ ಮಾಡ್ತಾರೆ. ಆದರೆ ಅವರಿಗೆ ಆಶ್ಚರ್ಯ ಕಾದಿರುತ್ತೆ. ಆ ಫೋಟೋ ಫ್ರೇಮ್ ಅಲ್ಲಿ ಕಾವ್ಯ ಅವರ ಫೋಟೋ ಫ್ರೇಮ್ ಆಗಿರುತ್ತೆ. ಕಾವ್ಯ ಅವರ ಚಿತ್ರವನ್ನ ಬರೆದು ಅಭಿಮಾನಿ ಅವರ ಕೈಯಲ್ಲಿ ತಂದು ಕೊಟ್ಟಿರ್ತಾರೆ. ಆಗ ಗಿಲ್ಲಿಯವರು ಆಶ್ಚರ್ಯದಿಂದ ಅಭಿಮಾನಿಗೆ ಕೇಳ್ತಾರೆ, ನಾನೇ ಇಲ್ವಲ್ಲಯ್ಯ ಈ ಒಂದು ಫೋಟೋದಲ್ಲಿ, ನಾನೆಲ್ಲಿದ್ದೀನಿ ಅಂತ. ಆಗ ಗಿಲ್ಲಿಯ ಅಭಿಮಾನಿ ಕಾವ್ಯ ಅವರ ಕಡೆ ಕೈ ತೋರಿಸಿ, ಆ ಒಂದು ಫೋಟೋದಲ್ಲಿದ್ದೀರಾ ನೀವು ಅಂತ ಹೇಳ್ತಾರೆ. ಇದನ್ನು ಗಮನಿಸಿದ ಕಾವ್ಯ ಕೂಡ ಸ್ಮೈಲ್ ಮಾಡಿದ್ದಾರೆ, ನಕ್ಕಿದ್ದಾರೆ. ಇದಲ್ಲವೇ ಅಭಿಮಾನಿಗಳ ಅಭಿಮಾನದ ಪರಾಕಾಷ್ಠೆ ಅಂತ ಕಾವ್ಯ ಅವರ ಫೋಟೋವನ್ನ ಗಿಲ್ಲಿ ಕೈಯಲ್ಲಿ, ಗಿಲ್ಲಿಯವರ ಫೋಟೋವನ್ನ ಕಾವ್ಯ ಕೈಯಲ್ಲಿ ಓಪನ್ ಅನ್ನ ಮಾಡಿಸಿದ್ದಾರೆ. ಒಟ್ಟಾರೆಯಾಗಿ ಗಿಲ್ಲಿ ಕಾವ್ಯ ಅಂದ್ರೆ ಫ್ಯಾನ್ಸಿಗಂತೂ ಪ್ರೀತಿಯೋ ಪ್ರೀತಿ. ದಿನದಿಂದ ದಿನಕ್ಕೆ ಕ್ರೇಜ್ ಹೆಚ್ಚುತ್ತಿರುವ ಗಿಲ್ಲಿ ಮತ್ತು ಕಾವ್ಯ ಅವರನ್ನ ನೋಡಿದಾಗ ನಿಮಗೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಹೆಚ್ಚಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್. ಧನ್ಯವಾದಗಳು.